ಅಂಜನೇಯ ಅವರ ಶಕ್ತಿಯ ಕಥೆ ಪುರಾಣಗಳಲ್ಲಿ ಈ ರೀತಿಯಾಗಿದೆ. ಆದಿದೈವಿಕ ಶಕ್ತಿ. ಹನುಮಂತನು ವಾಯುದೇವನ ಮಗನಾಗಿದ್ದರಿಂದ ಅವನಿಗೆ ಅನನ್ಯ ಶಕ್ತಿ ಮತ್ತು ವೇಗದ ಗುಣವನ್ನು ಆಧ್ಯಾತ್ಮಿಕವಾಗಿ ಪ್ರಸಾದವಾಗಿ ಲಭಿಸಿದೆ. ಬಾಲ್ಯದ ಶಾಪ ಮತ್ತು ಅನುಗ್ರಹ. ಬಾಲ್ಯದಲ್ಲಿ ಹನುಮಂತನು ಸೂರ್ಯನನ್ನು ತಿನ್ನಲು ಯತ್ನಿಸಿದಾಗ ದೇವತೆಗಳು ಕೋಪಗೊಂಡು ಅವನಿಗೆ ಶಾಪ ಕೊಟ್ಟರು. ಅದು ಅವನ ಶಕ್ತಿಯನ್ನು ನಿರ್ಬಂಧಿಸಿತು. ಆದರೆ ನಂತರ ದೇವತೆಗಳು ಮತ್ತು ಋಷಿಗಳು ಅವನ ಶಕ್ತಿಯನ್ನು ಅವಶ್ಯಕತೆಯ ಸಮಯದಲ್ಲಿ ಮೆಲುಕು ಹಾಕುವ ಅನುಗ್ರಹವನ್ನು ನೀಡಿದರು. ರಾಮನ ಸೇವೆಯಿಂದ ಶಕ್ತಿಯ ವೃದ್ಧಿ. ಹನುಮಂತನು ಭಗವಂತನ ಭಕ್ತನಾಗಿ ಅವನ ನಿಷ್ಕಾಮ ಸೇವೆಯ ಮೂಲಕ ತನ್ನ ಶಕ್ತಿಯನ್ನು 10 ಪಟ್ಟು ಹೆಚ್ಚಿಸಿಕೊಂಡನು. ಶ್ರೀರಾಮನ ಸೇವೆಯಲ್ಲಿ ಅವನ ಶಕ್ತಿ, ಧೈರ್ಯ ಹಾಗೂ ಚಾತುರ್ಯ ಎಲ್ಲವೂ ಉಚ್ಚ ಶ್ರೇಣಿಗೆ ತಲುಪಿತು. ನಿರಂತರ ಯೋಗ ಮತ್ತು ಭಕ್ತಿ. ಹನುಮಂತನು ನಿತ್ಯ ಯೋಗ ಮತ್ತು ಪರಮಾರ್ಥದ ಅಭ್ಯಾಸದಿಂದ ತನ್ನ ದೇಹವನ್ನು, ಮನಸ್ಸನ್ನು ಮತ್ತು ಚೈತನ್ಯವನ್ನು ಅತ್ಯಂತ ಶ್ರೇಷ್ಠ ಸ್ಥಿತಿಗೆ ತಂದನು. ಯೋಗ ಮತ್ತು ಪ್ರಾಣಾಯಾಮದಿಂದ ಅವನಿಗೆ ನಿಗೂಢ ಶಕ್ತಿಗಳು ಲಭಿಸಿದವು. ಹೀಗಾಗಿ ಹನುಮಂತನ ಶಕ್ತಿ ಅವನ ದೈವಿಕ ಮೂಲ, ನಿಷ್ಠೆ ಮತ್ತು ಅಧ್ಯಾತ್ಮಶಕ್ತಿಯಿಂದ ಮೂಡಿಬಂದ ಅಸಾಧಾರಣ ಫಲವಾಗಿತ್ತು.